ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ರೇಖಾ ಸತೀಶ್ ಭಟ್ ನಾಡುಗುಳಿ. ಖ್ಯಾತ ಚಿತ್ರಕಲಾವಿದೆಯಾಗಿ ಶಿಕ್ಷಕಳಾಗಿ ಗುರುತಿಸಿಕೊಂಡಿರುವ ಇವರು ಸಾಮಾಜಿಕ ಸಂಘಟನೆಯಲ್ಲಿ ಕೆಲಸಗಳು ಸಹ ತಮ್ಮನ್ನು ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ನೀಡುವ ಕರಕುಶಲ ವಿಭಾಗ, ಈ ಒಂದು ವಿಭಾಗದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸಹ ತಮ್ಮದಾಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮೇಡಮ್, ಈಗ ತಾವು ಕಳೆದೊಂದು 25 ವರ್ಷಗಳಿಂದ ಈ ಒಂದು ಚಿತ್ರಕಲಾವಿದೆಯಾಗಿ ಅಭ್ಯಾಸ ಮಾಡಿ ಸಾಕಷ್ಟು ಜನರಿಗೆ ಮಾರ್ಗದರ್ಶನ ಸಹ ಮಾಡಿದಿರಿ. ಈ ಒಂದು ಚಿತ್ರದಲ್ಲಿ ಅಂದ್ರೆ ಅಕ್ರಾಲಿಕ್ ಪೇಂಟಿಂಗ್ ಏನು ಹೇಳ್ತೀರಿ, ಅದರದ ಯಾವ್ಯಾವ ರೀತಿ ಬರ್ತದೆ, ಜೊತೆಗೆ ಅದರ ವಿಶೇಷತೆಗಳು ಏನು? ಈ ಎಕ್ರಾಲಿಕ್ ಪೇಂಟನ್ನು ನಾವು ಕ್ಯಾನ್ವಾಸ್ ಮೇಲೆ ಮಾಡ್ತೀವಿ. ಬಟ್ಟೆ ಮೇಲೂ ಕೂಡ ಮಾಡ್ಬೋದು. ಆದರೆ ಕ್ಯಾನ್ವಾಸ್ ಮೇಲೆ ಮಾಡುವಾಗ ಬೇಗ ಡ್ರೈ ಆಗತ್ತೆ. ಅದಕ್ಕಾಗಿ ಎಲ್ಲ ಅಂದರೆ ಕೈ ಕೂತ ಮೇಲೆ ಮಾತ್ರ ಈ ಪೇಂಟಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಆಯಿಲ್ ಪೇಂಟಲ್ಲಾದರೆ ಇವತ್ತು ಮಾಡಿದರೆ ನಾಳೆ ಕೂಡ ಸೇಮ್ ಹೆಂಗೆ ಮಾಡಿದ್ದೀರಾ ಹಾಗೆ ಇರುತ್ತೆ. ಆದರೆ ಇದ್ರೊಳಗೆ ಡ್ರೈ ಆಗೋದಕ್ಕೆ ನಾವು ವ್ಯಕ್ತಿ ಚಿತ್ರ ಮಾಡುವಾಗ ಒಂದು ಸ್ವಲ್ಪ ಪಳಗಿದ ಮೇಲೆ ಅದನ್ನು ಪ್ರಾರಂಭ ಮಾಡಬೇಕು. ಈಗ ನೋಡಿ, ಈ ಚಿತ್ರದಲ್ಲೇ ನೀವು ನೋಡ್ಬೋದು, ಇದು ಸ್ಟಿಲ್ ಚಿತ್ರಗಳು ಅಂತ ಅಂದರೆ ಸ್ಥಿರ ಚಿತ್ರಗಳು. ಇದನ್ನು ನಾವು ಫೋಟೋ ಹೊಡೆದು ಈ ಚಿತ್ರವನ್ನು ಬಿಡಿಸಿರ್ತೀವಿ. ಈಗ ಇದನ್ನು ನೀವು ಸಾಮಾನ್ಯವಾಗಿ ಒಂದು ಆ್ಯಪಲ್ ಥರ ಕಂಡ್ರು ನಾವು ಇದ್ರೋಗಿಂದ್ರೆ 4ರಿಂದ 5 ಲೇಯರ್ ಹಾಕಿರ್ತೀವಿ ಈ ಟೆಕ್ಸ್ಚರ್ ಬರೋದಕ್ಕೆ. ಸೊ ಮೊದಲು ಡಾರ್ಕಿಂದ ಸ್ಟಾರ್ಟ್ ಮಾಡಿ ಲೈಟ್ ತನಕ ಬರೋ ತನಕ ಇದಕ್ಕೊಂದು 5 ಲೇಯರ್ ಬಂದಿರುತ್ತೆ. ರಿಯಲಿಸ್ಟಿಕ್ ಅಲ್ಲದೆ ಮಾಡಲಿಕ್ಕೆ ಈ ಪೇಂಟಿಂಗಿಗೆ ಒಂದು 3ರಿಂದ 4 ತಾಸು ಸಾಕಾಗತ್ತೆ. ಅದು ರಿಯಲಿಸ್ಟಿಕ್ ಹೋಗಬೇಕಂದ್ರೆ ಈ ಪೇಂಟಿಂಗನ್ನು ಒಂದು 15 ತಾಸುಗಳ ಕಾಲ ಮಾಡಬೇಕಾಗತ್ತದೆ. ಇಷ್ಟು ಸಣ್ಣ ಪೇಂಟಿಂಗ್ ಆದರೂ ಅದು ನೋಡೋರ ದೃಷ್ಟಿ ಮೇಲೆ ಇರುತ್ತೆ. ಇದ್ರೊಳಗೆ ಸ್ವಲ್ಪ ಜ್ಞಾನ ಇದ್ದರೆ ಇದಕ್ಕೆ ಎಷ್ಟು ಲೇಯರ್ ಹಾಕಿದ್ದಾರೆ, ಹೆಂಗೆ ಮಾಡಿದ್ದಾರೆ, ಇದರಲ್ಲಿರೋ ಈ ನೀರಿನ ಬಿಂದುಗಳು ಅಥವಾ ಈ ಕೆಳಗೆ ಬಿದ್ದಿರೋ ನೀರಿನ ಹನಿಗಳು ಕೂಡ ಇದನ್ನು ಮಾಡಲಿಕ್ಕೆ ನಮಗೊಂದು 2ರಿಂದ 3 ತಾಸು ಬೇಕಾಗತ್ತೆ. ಆ ಥರ ರಿಯಲಿಸ್ಟಿಕ್ ಅಂದರೆ ಈ ಥರ ಹೋಗಬೇಕಾಗತ್ತೆ. ಇದರಲ್ಲಿ ಲ್ಯಾಂಡ್ಸ್ಕೇಪ್ ಕೂಡ ಮಾಡ್ಬೋದು ಈ ಥರ. ಆಮೇಲೆ ಇದು ಟೆಕ್ಸ್ಚರ್ ಅಂತ ಮಾಡ್ಬೋದು. ಟೆಕ್ಸ್ಚರ್ ಅಂದರೆ ಇದು ಎಂಬೋಸ್ ಬರುತ್ತೆ, ಎಂಬೋಸ್ ಮಾಡಿ ಅದರ ಮೇಲೆ ರಿಯಲಿಸ್ಟಿಕ್ ಮಾಡಬೇಕಾಗತ್ತೆ. ಇದು ಒಟ್ಟಾರೆಯಾಗಿ ಎಷ್ಟು ವರ್ಷ ಬಾಳಿಕೆ ಬರ್ತದೆ? ಇದು ತುಂಬ ವರ್ಷ. ಇದು ಒಳ್ಳೆ ಮೇಂಟೈನ್ ಮಾಡಿದರೆ ಇದೊಂದು 40-50 ವರ್ಷ ಅಂತೂ ಆರಾಮಾಗಿರುತ್ತೆ, ಏನೂ ಹಾಳಾಗಲ್ಲ. ಒದ್ದೆ ಬಟ್ಟೆಯಲ್ಲಿ ಕೂಡ ಇದನ್ನು ಒರೆಸ್ಬೋದು ಧೂಳಾದರೆ, ಇಲ್ಲ ಫ್ರೇಮ್ ಹಾಕಿ ಕೂಡ ಇಡ್ಬೋದು. ಈ ನಿಮ್ಗೆ ಈ ಒಂದು ಚಿತ್ರ ರಚನೆಯಲ್ಲಿ ಆಸಕ್ತಿ ಹೇಗೆ ಬಂತು? ಮುಂಚೆ ನಿಮ್ಮ ಮನೆಯಲ್ಲಿ ಯಾರಾದರೂ ತಂದೆ ತಾಯಿಗಳು ಅಥವಾ ಅಣ್ಣ ತಮ್ಮರು ಆಸಕ್ತಿ ಇತ್ತ, ಅಥವಾ ನಿಮ್ಗೆ ಹೇಗೆ ಬಂತು ಆಸಕ್ತಿ? ನನಗೆ ಚಿಕ್ಕಂದಿನಿಂದಲೂ ಕಸೂತಿ ಅಂದರೆ ತುಂಬ ಇಷ್ಟ ಆಗಿತ್ತು. ಆಮೇಲೆ ಶಾಲಾ ದಿನಗಳಲ್ಲಿ ಈ ಕಾಂಪಿಟೇಷನ್ಗಳಿರುತ್ತಲ್ಲ, ಆವಾಗ ಭಾಗವಹಿಸಿ ಈ ಪೇಂಟಿಂಗಲ್ಲಿ ನನಗೆ ಇಂಟ್ರೆಸ್ಟ್ ಬಂತು. ಆಮೇಲೆ ಕಾಲೇಜ್ ಡೇಸಲ್ಲೆಲ್ಲ ಪರೀಕ್ಷೆಗಳನ್ನೆಲ್ಲ ಪಾಸ್ ಮಾಡಿದ್ದೇನೆ, ಜೂನಿಯರ್ ಸೀನಿಯರ್ ಎಲ್ಲ. ಅದೆಲ್ಲ ಮಾಡೋ ತನಕ ಮತ್ತೆ ತುಂಬ ಇಂಟ್ರೆಸ್ಟ್ ಬಂತು. ಮದುವೆ ಆದಮೇಲೆ ಕೂಡ ನಾನು ಈ ಪೇಂಟಿಂಗಿನ ಮೇಲೆ ಆಸಕ್ತಿ ಜಾಸ್ತಿ ಪಡ್ಕೊಂಡೆ. ನಾನು ಕ್ಲಾಸ್ಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇತ್ತೀಚೆಗೆ ನನಗೆ ಇದಿನ್ನೂ ನನಗೆ ಕಲ್ತಿದ್ದು ಸಾಕಾಗಿಲ್ಲ, ನಾ ಮಾಡಿದ್ದು ಇನ್ನೂ ಏನೋ ಕೊರತೆ ಇದೆ ಅನಿಸಿ ಕೌಶಿಕ್ ಹೆಗಡೆಯವ್ರ ಹತ್ರ ನಾನು ರಿಯಲಿಸ್ಟಿಕ್ ಪೇಂಟನ್ನು ತರಬೇತಿಯನ್ನು ಪಡ್ಕೊಂಡೆ. ಅದಾದಮೇಲೆ ಒಂದು ಎಕ್ಸಿಬಿಷನ್ ಕೂಡ ಮಾಡಿದೆ. ಸಾದಾ ಪೇಂಟಿಂಗ್ಗಿಂತ ಈಗ ರಿಯಲಿಸ್ಟಿಕ್ ಪೇಂಟಿಂಗಲ್ಲಿ ನನಗೆ ತುಂಬ ಆಸಕ್ತಿ ಬಂದಿದೆ. ಒಂದು ಪೇಂಟಿಂಗನ್ನು 2ರಿಂದ 3 ತಾಸಲ್ಲಿ ಮಾಡೋದಕ್ಕಿಂತ 20ರಿಂದ 30 ತಾಸು ಮಾಡೋದ್ರಲ್ಲಿ ನನಗೀಗ ಆಸಕ್ತಿ ಜಾಸ್ತಿ ಬಂದಿದೆ. ಆ ಪೇಷನ್ಸಿಂದ ಮಾಡೋದು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಈಗ ನಾವು ಬೇರೆಯವ್ರು ಹೇಳಿರೋ ಪ್ರಕಾರ ಅಂದರೆ ಈಗ ಪ್ರಕೃತಿದು ಇರ್ಬೋದು ಅಥವಾ ಮತ್ತೆ ಯಾವುದೋ ಒಂದು ಚಿತ್ರಗಳನ್ನು ಬಿಡಿಸೋದು ಅಂದರೆ ಇರೋದ್ರಲ್ಲೇ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಬರುತ್ತೆ. ಆದರೆ ವ್ಯಕ್ತಿ ಚಿತ್ರವನ್ನು ನಿರ್ಮಾಣ ಮಾಡಿ ಬಿಡಿಸೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ತಾವು ವ್ಯಕ್ತಿ ಚಿತ್ರವನ್ನು ಸಹ ಬರೀತೀರಿ. ಹೌದು, ವ್ಯಕ್ತಿ ಚಿತ್ರಗಳನ್ನು ಬಿಡಿಸ್ಲಿಕ್ಕೆ ತುಂಬ ಕಷ್ಟ ನಿಜವಾಗಿ. ಅಥವಾ ಏಜ್ ಆದವ್ರದ್ದು ರಿಂಕಲ್ಸ್ ಇರೋದು ಅಂದರೆ ನೆರಿಗೆಗಳಿರೋದನ್ನೆಲ್ಲ ಅದು ಸ್ಪಷ್ಟವಾಗಿ ಪೇಂಟ್ನಲ್ಲಿ ಬಿಡಿಸೋದು ಭಾಳ ಕಷ್ಟ. ಅದಕ್ಕೆ ನೀವು ಸಾಧನೆ ಬೇಕು, ಪೇಷನ್ಸ್ ಬೇಕು, ಮತ್ತು ನಾನು ಮಾಡ್ತೇನೆ ಅನ್ನೋ ಛಲ ಬೇಕು. ಇಲ್ಲಾಂದ್ರೆ ಆಗೋದಿಲ್ಲ. ಅದನ್ನೊಂದು ಮಹಿಳೆಯಾಗಿ ನಾವೆಲ್ಲ ಕೆಲಸವನ್ನು ನಿಭಾಯಿಸ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ. ನನಗೆ ತುಂಬ ಇಂಟ್ರೆಸ್ಟು ಮಾಡಲಿಕ್ಕೆ. ಎಲ್ರಿಗೂ ನಾನು ಹೇಳ್ತೇನೆ, ಕಲಿಬೇಕು, ನಾವು ಕಲಿತ ವಿದ್ಯೆ ಯಾವತ್ತೂ ನಮಗೆ ಕೈ ಬಿಡೋದಿಲ್ಲ ಅಂತ. ಯಾವ ಏಜಿನ ಒಂದು ಚೌಕಟ್ಟಿಲ್ಲ ಅದಕ್ಕೆ. ನಾವು ಯಾವ ಏಜಿನಲ್ಲೂ ಕಲಿಬೋದು ಅಂತ ನನಗನ್ನಿಸ್ತದೆ.
ಈಗ ಈ ಚಿತ್ರವನ್ನು ನೋಡಿ ನಿಮಗೆ ಇದನ್ನ ಈಗ ಈ ಫೇಸಲ್ಲಿ ಒಂದು ಕಣ್ಣಿನ ಪಾರ್ಟು ಅಥವಾ ಒಂದು ಮೂಗಿನ ಪಾರ್ಟ್ ಮಾಡಲಿಕ್ಕೆ ಒಂದು ಕಣ್ಣಿನ ಪಾರ್ಟ್ ಮಾಡಲಿಕ್ಕೆ 2 ರಿಂದ 3 ದಿನ ಬೇಕಾಗತ್ತೆ. ಇದರಲ್ಲಿ ನಾವು ಒಂದು 5-6 ಲೇಯರ್ ಹಾಕಿದ ಮೇಲೆ ಈ ಟೆಕ್ಸ್ಚರ್ ಬರೋದು. ಈ ನೆರಿಗೆಗಳು, ಆ ಕಣ್ಣಿನ ನೆರಿಗೆಗಳು, ಮತ್ತು ಹುಬ್ಬಿನಲ್ಲಿ ಇರುವ ಬಿಳಿ ಕೂದಲು ಅಥವಾ ಈ ಗಡ್ಡದಲ್ಲಿರೋ 2 ಕಲರಿನ ಹಣ್ಣು ಮತ್ತು ಇದನ್ನು ಕೂದಲು, ಇದನ್ನೆಲ್ಲ ಮಾಡಲಿಕ್ಕೆ ಇದರಿಂದ ಒಂದು 4-5 ಲೇಯರ್ ಮಾಡಿದ ಮೇಲೆ ಆ ಕೂದಲಿನ ಎಫೆಕ್ಟ್ ಬರೋದು. ಈ ಪೇಂಟಿಂಗ್ ಮಾಡ್ಲಿಕ್ಕೆ ನನಗೊಂದು 50 ರಿಂದ 60 ತಾಸು ಬೇಕಾಗಿದೆ. ಈ ಪೇಂಟಿಂಗ್ ಮಾಡಲಿಕ್ಕೆ ಕಣ್ಣಿನಲ್ಲಿ ಹೊಳಪು ಕಾಣ್ತಾ ಇದೆ. ಮತ್ತು ಈ ಪೇಟ ನೋಡಿ, ಇದು ನೀವು ನಿಜವಾಗಿ ಪೇಟ ಬಟ್ಟೆ ಥರನೇ ಕಾಣಿಸುತ್ತೆ. ಇದನ್ನು ಮಾಡಲಿಕ್ಕೂ ಹಂಗೆ ಒಂದು 7 ರಿಂದ 8 ದಿನ ಬರೀ ಪೇಟಕ್ಕೆ ಬೇಕಾಗಿದೆ. ಇದು ನೋಡೋರ್ ಕಣ್ಣಿನಲ್ಲಿದೆ. ಇದು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಒಂದು ಸ್ವಲ್ಪ ಗೊತ್ತಿದ್ದವರಿಗೆ ಮತ್ತು ಗೊತ್ತಾಗತ್ತೆ. ಮೇಡಮ್, ಈಗ ಯಾವತ್ತೂ ಅಂದ್ರೆ ನನ್ನ ಮನಸ್ಸಿನಲ್ಲಿ ಇದ್ದಂತ ಒಂದು ಪ್ರಶ್ನೆ ಅಂತೆ, ಈ ಕೆಲವೊಂದು ಎಕ್ಸಿಬಿಷನ್ಗಳು ಇರ್ಬೋದು, ಒಂದಷ್ಟು ಚಿತ್ರಗಳು ಅಥವಾ ಈಗ ಅಥವಾ ಯಾರೊಬ್ರು ಖ್ಯಾತ ಕಲಾವಿದರು ಬಿಡಿಸಿದಂತ ಚಿತ್ರಗಳಿರ್ಬೋದು, ಲಕ್ಷಗಟ್ಟಲೆ ಹಣವನ್ನು ಕೊಟ್ಟು ಖರೀದಿ ಮಾಡ್ತಾರೆ. ಈಗ ನೋಡಿದಾಗ ಸಹಜವಾಗಿ ನಾವು ನೋಡ್ತೀವಿ ಇದರಲ್ಲಿ ಏನು ವಿಶೇಷತೆ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಅಂದ್ರೆ ಅದ್ರ ಬಗ್ಗೆ ಗೊತ್ತಿದ್ದವರಿಗೆ ಅದ್ರದ್ದು ಪೂರ್ಣ ಮಾಹಿತಿ ಅಥವಾ ಒಂದು ಚಂದ ಕಾಣುತ್ತೆ. ಬಟ್ ಆ ಲಕ್ಷಗಟ್ಟಲೆ ಹಣವನ್ನು ಯಾಕೆ ಕೊಡ್ತಾರೆ? ಅದು ಹೆಸರು ಮಾಡಬೇಕು. ಈ ಫೀಲ್ಡಲ್ಲಿ ಏನು ಅಂದರೆ ಹೆಸರೇ ಮೇನು. ಅವ್ರು ಹೆಸರು ಮಾಡಿದ ಕಲಾವಿದರನ್ನ ಪೇಂಟಿಂಗನ್ನು ಆ ಥರ ದುಡ್ಡು ಕೊಟ್ಟು ತಗೊಳ್ತಾರೆ. ಅದೇ ರೀತಿ ಪೇಂಟಿಂಗ್ನ ಸಾದಾ ಯಾವುದಾದ್ರೂ ಕಲಾವಿದರು ಅಥವಾ ಮಾಡಿದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಅದನ್ನೊಂದು 5 ರಿಂದ 6 ಸಾವಿರಕ್ಕೂ ಕೇಳೋದಿಲ್ಲ. ಅದನ್ನೇ 5 ರಿಂದ 6 ಲಕ್ಷಕ್ಕೆ ಹೆಸರು ಮಾಡಿದ ಕಲಾವಿದರ ಹತ್ರ ಕೊಂಡ್ಕೊಳ್ತಾರೆ. ಅದು ಆ ಪ್ಲೇಸಿಗೆ ಹೋಗ್ಲಿಕ್ಕೆ ಅವ್ರು ಆಫ್ಕೋರ್ಸ್ ಕಷ್ಟಪಟ್ಟಿರ್ತಾರೆ. ಅದು ನೇಮ್ ಅವರ ನೇಮಿನ ಮೇಲಿದೆ. ಇದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು ಅವ್ರ ಕೈಯಲ್ಲಿರೋದು. ಅದು ಆರ್ಟ್. ಹೌದು, ರವಿ ವರ್ಮ ಅವರದ್ದೆಲ್ಲ ಲೆಜೆಂಡ್ ಬಿಡಿ. ಅವರದ್ದೆಲ್ಲ ಮಾತಾಡೋ ಯೋಗ್ಯತೆನೂ ನಮ್ಮ ಕೈಲಿಲ್ಲ. ಆದರೂ ಅಂದ್ರೆ ಆ ಥರ ಹೆಸರು ಮಾಡಿದ್ರೆ ಮಾತ್ರ ವ್ಯಾಲ್ಯೂ ಸಿಗುತ್ತೆ. ಹೆಸರು ಬರಬೇಕಂತ ಮುಂಚೆ ಪರಿಶ್ರಮಗಳಿದೆ, ಇದ್ದೇ ಇದೆ. ಈಗ ನೀವು ರಿಯಲಿಸ್ಟಿಕ್ ಪೇಂಟಿಂಗ್ ಜೊತೆಗೆ ರಂಗೋಲಿಯನ್ನು ಸಹ, ಈ ವ್ಯಕ್ತಿ ಚಿತ್ರ ಇರ್ಬೋದು, ರಿಯಲಿಸ್ಟಿಕ್ ರಂಗೋಲಿಯನ್ನು ಸಹ ಮಾಡ್ತೀರಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ನನಗೆ ಮೊದಲು ಸಾದಾ ರಂಗೋಲಿನ ಹಾಕ್ತಿದ್ದೆ. ಆ ಪೇಂಟಿಂಗಲ್ಲಿ ಆಸಕ್ತಿ ಇರೋದಕ್ಕೆ ನನಗೆ ರಂಗೋಲಿಯಲ್ಲಿ ಯಾಕೆ ಪೇಂಟಿಂಗಿನ ಟೆಕ್ನಿಕ್ಕನ್ನು ಯೂಸ್ ಮಾಡಬಾರ್ದು ಅನ್ನೋದೊಂದು ಆಲೋಚನೆ ಬಂತು. ಅಲ್ಲಿಂದ ನಾನು ರಂಗೋಲಿಯಲ್ಲಿ ರಿಯಲಿಸ್ಟಿಕ್ಕನ್ನು ಸ್ಟಾರ್ಟ್ ಮಾಡಿದೆ. ಮೊದಲು ಈ ಕಡೆ ಯಾರೂ ಆ ಥರ ಮಾಡ್ತಿರ್ಲಿಲ್ಲ. ನಾನು ಈಗ ಕಳೆದ 30 ವರ್ಷದಿಂದ ನಾನು ರಿಯಲಿಸ್ಟಿಕ್ಕನ್ನು ರಂಗೋಲಿಯಲ್ಲಿ ಅಡಾಪ್ಟ್ ಮಾಡಿದ್ದೇನೆ. ಎಲ್ಲ ವ್ಯಕ್ತಿ ಚಿತ್ರಗಳು, ದೇವರ ಚಿತ್ರಗಳು, ಪ್ರಕೃತಿಯ ಚಿತ್ರಗಳು, ಆ ಥರ ಎಲ್ಲ ಬಿಡಿಸ್ತಾ ಇದ್ದೇನೆ. 32 ವರ್ಷ ಆಯ್ತೇನೋ ನಾನು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನೀವು ಈ ಪೇಂಟಿಂಗಿಗೆ ನಾನು ತೋರಿಸಿದ್ದೇನಲ್ಲ, ಅದಕ್ಕೆ ಮತ್ತು ರಂಗೋಲಿಗೆ ವ್ಯತ್ಯಾಸ ಕಾಣೋದಿಲ್ಲ. ಅಷ್ಟು ರಿಯಲಿಸ್ಟಿಕ್ ಆಗಿ ರಂಗೋಲಿಯಲ್ಲಿ ಕೂಡ ಮಾಡ್ಬೋದು. ಈಗ ತಾವೊಬ್ಬ ಗೃಹಿಣಿಯಾಗಿ ಕುಟುಂಬದ ಪ್ರತಿಯೊಂದು ಜವಾಬ್ದಾರಿನೂ ಇರುತ್ತೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಈ ನಿಮ್ಮ ಹವ್ಯಾಸಕ್ಕೆ, ಈಗ ಮನಸ್ಸಿಗೆ ಖುಷಿ ಕೊಡುವಂತ ಒಂದು ಹವ್ಯಾಸಗಳಿಗೆ ಸಮಯವನ್ನು ಹೇಗೆ ಮಾಡ್ತೀರಿ? ಜೊತೆಗೆ ಅದಕ್ಕೆ ಕುಟುಂಬದವ್ರ ಸಹಕಾರ ಹೇಗೆ? ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕುಟುಂಬದವರ ಸಹಕಾರ ಇಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೆಯವರು, ನಮ್ಮ ಕುಟುಂಬದವರು ಎಲ್ಲರೂ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸಮಯ ಅಂದರೆ ಎಲ್ಲರಿಗೂ ಇದ್ದೇ ಇರುತ್ತೆ. ಈಗ ಶಕ್ತಿ ದೇವತೆಗೆ 8 ಕೈ 6 ಕೈ ಇರೋ ಥರನೇ ಪ್ರತಿಯೊಂದು ಮಹಿಳೆಯಲ್ಲೂ ಆ 6-8 ಕೈಯಲ್ಲಿ ಕೆಲಸ ಮಾಡೋ ಶಕ್ತಿ ಪ್ರತಿಯೊಂದು ಮಹಿಳೆಯಲ್ಲೂ ಇರ್ತದೆ. ಆದರೆ ಅದನ್ನು ನಾವು ತೊಡಗಿಸ್ಕೋಬೇಕು. ಇವತ್ತು ನನಗೆ ಸಮಯ ಇಲ್ಲ ಅನ್ನೋದು ಯಾರಿಗೂ ಇಲ್ಲ. ಸಮಯ ಇದ್ದೇ ಇರ್ತದೆ. ಎಷ್ಟು ಕೆಲಸ ಮಾಡಲಿಕ್ಕೂ ಸಮಯ ಇರ್ತದೆ. ಆದರೆ ಅದನ್ನು ನಾವು ಹೆಂಗೆ ನಿಭಾಯಿಸ್ತೇವೆ, ಯಾವ ಥರ ಪ್ಲ್ಯಾನ್ ಮಾಡಿ ಆ ಕೆಲಸವನ್ನು ಮಾಡ್ತೇನೆ ಅನ್ನೋದು ಅದು ಪ್ರತಿಯೊಬ್ಬನ ಚಾಕಚಕ್ಯತೆ. ಅದನ್ನು ನಿಭಾಯಿಸ್ಕೊಂಡು ಬರ್ತಾರೆ ಅಂದರೆ ಪ್ರತಿಯೊಂದು ಮಹಿಳೆಯಲ್ಲೂ ಆ ಶಕ್ತಿ ಇದೆ. ಸಾಧನೆ ಮಾಡೋ ಶಕ್ತಿ ಖಂಡಿತ ಇದೆ. ಈಗ ತಾವು ಕೇವಲ ಅಂದ್ರೆ ನೀವು ಚಿತ್ರ ಬಿಡಿಸೋದು ಮಾತ್ರ ಅಲ್ಲ, ಮತ್ತೊಬ್ಬರಿಗೆ, ವಿದ್ಯಾರ್ಥಿಗಳು ಯಾರಿಗೆ ಕಲಿಯಕ್ಕೆ ಆಸಕ್ತಿ ಇದೆಯೋ ಅವರಿಗೆ ಹೇಳ್ಕೊಡುವಂತ ಒಂದು ಶಿಕ್ಷಕರಾಗಿ ಸಹ ಕೆಲಸವನ್ನು ಮಾಡ್ತಾ ಇದೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ನಾನು ತುಂಬ 1000 ಜನರಿಗಿಂತ ಜಾಸ್ತಿನೇ ನಾನು ಕಲಿಸಿರ್ಬೋದು ನಾನು ವಿದ್ಯಾರ್ಥಿಗಳಿಗೆ. ಆದರೆ ಅದರಲ್ಲಿ ಕೆಲವೊಂದು ಬೆರಳೆಣಿಕೆಯಷ್ಟು ಜನ ಚೆನ್ನಾಗಿಯೇ ಪೇಂಟಿಂಗ್ ಮಾಡ್ತಾರೆ, ತುಂಬ ಮುಂದೆ ಹೋಗದವರು ಇದ್ದಾರೆ. ಮತ್ತು ಸ್ವಂತ ಕಾಲ ಮೇಲೆ ತನ್ನ ಗಳಿಕೆಯನ್ನು ತಾನೇ ಮಾಡಿಕೊಳ್ಳುವಷ್ಟು ಸಶಕ್ತರಾಗಿದ್ದಾರೆ ಹಲವಾರು ಮಹಿಳೆಯರು, ಹಲವಾರು ವಿದ್ಯಾರ್ಥಿಗಳು. ಆಗ ನಮಗೆ ಕಲಿಸಿದವರಿಗೆ ಖುಷಿ ಆಗ್ತದೆ, ಇವರೇನೇನೋ ನಮ್ಮಿಂದ ಯೂಸ್ ಮಾಡ್ಕೊಂಡ್ರಲ್ಲ, ನಮ್ಮಿಂದ ಪ್ರಯೋಜನ ಪಡ್ಕೊಂಡ್ರಲ್ಲ ಅನ್ನೋದು ನಮ್ಗೆ ತುಂಬ ಖುಷಿ ಆಗ್ತದೆ.
ಈಗ ಸದ್ಯಕ್ಕೆ ನಾನು ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ದೊಡ್ಡವರಿಗೂ ಎಲ್ರಿಗೂ ಕ್ಲಾಸ್ ತಗೊಳ್ತಾ ಇದ್ದೇನೆ ಮನೆಯಲ್ಲೇ. ಆ, ಕಲಿತಾ ಇದ್ದಾರೆ ಎಲ್ಲ. ಬಹುತೇಕ ಬಹುಮುಖಿ ಪ್ರತಿಭೆ ಹೇಳುವಂತ ಒಂದು ಶಬ್ದವನ್ನ ಬಹುತೇಕ ನಿಮ್ಮಂತವ್ರು ನೋಡಿ ಹೇಳಿರ್ಬೇಕಂತ ಅನ್ಸತ್ತೆ. ಇದ್ರ ಜೊತೆಗೆ ರಿಯಲಿಸ್ಟಿಕ್ ರಂಗೋಲಿ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಸಂಗೀತವನ್ನು ಸಹ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆ ಅಂದ್ರೆ ಕಸೂತಿ ಕಲೆ, ಕರಕುಶಲ ವಿಭಾಗದಲ್ಲಿ ಕಳೆದ ಬಾರಿ ರಾಜ್ಯ ಮಟ್ಟದ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಮಟ್ಟದ ಪುರಸ್ಕಾರ ಸಹ ದೊರೆತಿದೆ. ಒಟ್ಟಾರೆಯಾಗಿ ಅದ್ರ ಬಗ್ಗೆ ಏನಂದ್ರೆ ಈಗ 4-5 ವಿಭಾಗದ ಇರ್ಬೋದು, ತಮ್ಮನ್ನು ಸಕ್ರಿಯವಾಗಿ ತೊಡಸ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ನನಗೆ ಆರ್ಟಲ್ಲಿ ತುಂಬ ಇಷ್ಟ. ಮತ್ತು ಶಾಸ್ತ್ರೀಯ ಸಂಗೀತದಲ್ಲಿ ಇತ್ತೀಚೆಗೆ ವಿದುಷಿ ರೇಖಾ ದಿನೇಶ್ ಅವ್ರ ಹತ್ರ ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ. ಮತ್ತು ಕರೋಕೆ ಸಂಗೀತವನ್ನು ಕೂಡ ಅಭ್ಯಾಸ ಮಾಡಿ ಹಲವಾರು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೇನೆ. ಮತ್ತು ಸ್ವರ್ಣಗಾನ ಅನ್ನೋದು CD ಕೂಡ ಬಿಡುಗಡೆ ಆಗಿದೆ, ನಾವು ಹಾಡಿರೋದು. ಅದನ್ನು ವೀಣಾ ಹೆಗಡೆ ಹಸ್ರಗೌಡ ಅವರು ಬರೆದು ರಚನೆ ಮಾಡಿದ್ದಾರೆ. ಈಗಾಗಲೇ ನೀವು ಹೇಳಿದ್ರಿ ಯಾರಿಗೆ ಮಾಡುವಂತ ಮನಸ್ಸಿರುತ್ತೋ, ಈಗ ಮಹಿಳೆಯರಲ್ಲಿ ಪುರುಷರು ಇರ್ಬೋದು, ಅವ್ರಿಗೆ ಸಮಯ ತಾನಾಗೆ ಸಿಗತ್ತೆ ಅಂತ. ಆದ್ರೆ ಕೆಲವೊಂದು ಬಾರಿ ಯಾವುದೋ ಒಂದು ಕುಟುಂಬದ ಜವಾಬ್ದಾರಿನ ಅಥವಾ ಮತ್ತೆ ಯಾವುದೋ ವೈಯಕ್ತಿಕ ಜವಾಬ್ದಾರಿ ವಿಷಯಕ್ಕೆ ಯಾರೋ ಒಬ್ಬ ಒಂದು ಮಹಿಳೆಯಲ್ಲಿ ಆಸಕ್ತಿ ಇರುವಂತ ಒಂದು ಹವ್ಯಾಸ ಇರ್ಬೋದು, ಒಂದು ಅರ್ಧಕ್ಕೆ ಅದು ನಿಂತೋಗ್ಬಿಡತ್ತೆ. ಈಗ ಮದುವೆ ನಂತರ ಅಥವಾ ಮತ್ತೆ ಮಕ್ಕಳ ನಂತರ ಮತ್ತೆ ಅದೋ ಒಂದು ವಯಸ್ಸಿಗೆ ಮನಸ್ಸಿನಲ್ಲಿ ಮಾಡ್ಬೇಕು ಹೇಳೋದಿರತ್ತೆ, ಬಟ್ ಆಗಲ್ಲ. ಹಾಗಾಗಿ ಅಂತಹ ಮಹಿಳೆಯರಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾ ಖಂಡಿತ ನಿಮ್ಮನ್ನು ಈ ಮಾತನ್ನು ನಾವು ಒಪ್ಪೋದಿಲ್ಲ. ಒಂದು ಮದುವೆ ಅದೊಂದು ಬಂಧನ ಅಂತ ಖಂಡಿತ ಅಲ್ಲ. ನಾವು ಒಬ್ಬರಿಗೆ ಎಲ್ಲಾದರೂ ನಾವು ಅಂದರೆ ಬೇಡ ನೀನೇನು ಯಾಕೆ ಮಾಡ್ತೀಯಾ, ಇದೆಲ್ಲ ಯಾಕೆ ಮಾಡ್ತೀಯಾ ಅಂತ ಇದ್ದರೂ ನಾವು ಕನ್ವಿನ್ಸ್ ಮಾಡಿ ಅದನ್ನು ಮುಂದುವರಿಸ್ಬೋದು. ಈಗ ಕೆಲವೊಬ್ರು ಹೇಳ್ತಾರೆ, ನನ್ನ ಮಗಳು ತುಂಬ ಚೆನ್ನಾಗಿ ಹಾಡ್ತಿದ್ಲು ಆಮೇಲೆ ಮದುವೆ ಆಗೋಯ್ತು, ಅಥವಾ ನನ್ನ ಮಗಳು ತುಂಬ ಚೆನ್ನಾಗಿ ಬಿಡಿಸಿದ್ದು ಆಮೇಲೆ ಮದುವೆ. ಖಂಡಿತ ಇಲ್ಲ. ಮದುವೆ ಆಗಿದ್ದೊಂದು ಬಂಧನನೇ ಅಲ್ಲ. ಅದನ್ನು ಈಗ ಇವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂದರೆ ಯಾರ ಮನೆಯಲ್ಲೂ ನನ್ನ ಲೆಕ್ಕ ಬೇಡ ಅನ್ನೋ ಸಂಗೀತಕ್ಕೆ ಅಥವಾ ಪೇಂಟಿಂಗಿಗೆ ಬೇಡ ಅನ್ನೋರು ಯಾರೂ ಇರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಮುಂದೆ ನನಗೆ ಗೊತ್ತಿಲ್ಲ. ಅದಕ್ಕೆ ಅಂಥವ್ರು ಅಂದರೆ ಮಾಡಲೇಬೇಕು. ಅವ್ರ ಸಾಧನೆಗೆ ಯಾರೂ ಅಡೆತಡೆ ಮಾಡ್ಕೊಳ್ಬಾರ್ದು. ಮನೆಯವರನ್ನು ಒಪ್ಪಿಸಿ ಅದನ್ನು ನಾವು ಹೋಗಬೇಕು ಅಂತ ನನ್ನ ಅನಿಸಿಕೆ. ಮತ್ತು ಈಗ ವಿದ್ಯೆ ಕಲಿತ್ರೆ ಹಾಳಾಗೋದೇ ಇಲ್ಲ. ಯಾವ ಏಜಲ್ಲೂ ಯಾವ ಕ್ಷಣದಲ್ಲೂ ನಾವು ವಿದ್ಯೆ ಕಲಿಬೇಕು. ಒಂದು ಕ್ಷಣ ಹಾಳು ಮಾಡಬಾರ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಈಗಿನ ಹೆಣ್ಮಕ್ಳಿಗೆ ಅಥವಾ ಯಂಗ್ಸ್ಟರ್ಸಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ದಯವಿಟ್ಟು ಸಮಯವನ್ನು ಹಾಳು ಮಾಡ್ಕೋಬೇಡಿ. ನಾನು ಇನ್ಯಾವಾಗಲೂ ಕಲ್ತಿದ್ರೆ ಹಿಂಗಾಗ್ತಿದ್ದೆ, ನಾನು ಈ ಸಂಗೀತ ಕಲ್ತಿದ್ರೆ ದೊಡ್ಡ ಹಾಡುಗಾರ ಆಗ್ತಿದ್ದೆ, ಈಗ ನಾ ಪೇಂಟಿಂಗ್ ಕಲ್ತಿದ್ರೆ ಅದು ಪಶ್ಚಾತ್ತಾಪವನ್ನು ನೀವು ಮಾಡ್ಕೊಳ್ಳದೆ ಇರೋ ಥರ ನೀವು ಮುಂದೆ ಬನ್ನಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಯಂಗ್ ಜನ್ರೇಷನ್ಗೆ ನಾನು ಇದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀಮತಿ ರೇಖಾ ಸತೀಶ್ ಭಟ್ ನಾಡ್ಗುಳಿ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೇನೆ. ನಿಜವಾಗೂ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಿಶ್ವಂಬರ ಟಿವಿಗೆ ನಾನು ಚಿರಋಣಿಯಾಗಿರ್ತೇನೆ. ನನ್ನಂಥ ಕಲಾವಿದೆಯನ್ನು ಚಾನಲ್ಗೆ ಪರಿಚಯ ಮಾಡಿ ಜನರಿಗೆ ಗೊತ್ತು ಮಾಡಿಕೊಡ್ಲಿಕ್ಕೆ ನೀವೊಂದು ಅವಕಾಶ ಕೊಟ್ರಿ. ಧನ್ಯವಾದಗಳು. ಈ ವಿಶ್ವಂಬರ ಚಾನಲ್ಲು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮತ್ತು ಒಳ್ಳೆಯ ವ್ಯಕ್ತಿಗಳನ್ನು ಪರಿಚಯಿಸ್ತಾ ಒಳ್ಳೆಯ ಕೆಲಸಗಳನ್ನು ಸಮಾಜಮುಖಿಯಾಗಿ ಮಾಡ್ತಾ ಬರಲಿ, ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.